ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನಂದರೆ ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ಅದೇನೆಂದರೆ ಮದುವೆ ಮನೆಯಲ್ಲಿ ಮಾಡ್ತಾರೆ ನೋಡಿದ್ದೀರಾ ಪಲ್ಯನ, ಅಂದರೆ ಹುರುಳಿಕಾಯಿ ಪಲ್ಯನ, ಅಂದರೆ ಬೀನ್ಸ್ ಪಲ್ಯನ, ಆ ಥರ ಸ್ಟೈಲಲ್ಲಿ ನಾನು ಇವತ್ತು ಮನೆಯಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಸೇಮ್ ಮದುವೆ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಬರುತ್ತೆ. ಆಮೇಲೆ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ, ಅಂದರೆ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ನಾವು ನಂಚ್ಕೋಬೋದು ಈ ಪಲ್ಯನ. ಬನ್ನಿ ಇವಾಗ ಹುರುಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ, ಅಂದರೆ ಈರುಳ್ಳಿ ಏನೂ ಹಾಕಲ್ಲ, 3 ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇವಾಗ ಎಣ್ಣೆ ಕಾದಿದ್ದಾದಮೇಲೆ 1-2 ಸ್ಪೂನಷ್ಟು ಕಡಲೆಬೇಳೆ, 1-2 ಸ್ಪೂನಷ್ಟು ಉದ್ದಿನಬೇಳೆ, ಅದಾಗಿದ್ದಾದಮೇಲೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳಿ. ಅದಾಗಿದ್ದಾದಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ನೀವೀಗ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ ಕರ್ಬೇವಿನ ಸೊಪ್ಪು, ಅದಕ್ಕೆ ಹಾಕಿಲ್ಲ ನಾನು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 5-6 ಎಲೆ ಕರ್ಬೇವಿನ ಸೊಪ್ಪು ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಮಾಡಿದಾದಮೇಲೆ ಬೀನ್ಸ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು 1 ಕ್ಯಾರೆಟ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ನೋಡಲಿಕ್ಕೆ ಆಗ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಇಬ್ಬರಿಗೆ ಮಾಡ್ಕೋತಿದ್ದೀನಲ್ವಾ, ಒನ್ ಟೈಮ್ಗೆ ಆಗುವಷ್ಟು ಮಾಡ್ಕೋತಿದ್ದೀನಿ ಅಷ್ಟೇ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹುರುಳಿಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಜೊತೆ 1 ಮಿನಿಟ್ ಫ್ರೈ ಮಾಡಿ ಎಣ್ಣೆಲಿ. ಅದಾಗಿದ್ದಾದಮೇಲೆ ಬೀನ್ಸ್ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕಿ, ನಾನಿಲ್ಲಿ 1/2 ಕಪ್ ಅಷ್ಟು ನೀರನ್ನ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಬಿಡಿ. ಇವಾಗ 10 ರೂಪಾಯಿಗೆ ಅದು ಬೇಯ್ತಾ ಇರಲಿ. ಇವಾಗ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಹಾಕೋತಿದ್ದೀನಿ, ನೀವು ಬೇಕಾದರೆ ಕಾಯಿನೂ ಕೂಡ ಹಾಕ್ಕೊಳ್ಳಿ. 1 ಕಪ್ಪಷ್ಟು ಕೊಬ್ಬರಿನ ಹಾಕಿ, ಒಂದು 5 ಮೆಣಸಿನ್ಕಾಯಿನ ಹಾಕಿ ಇದೆರಡೂ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ನೀವು ನೋಡ್ಬೋದು ಇಲ್ಲಿ ಹುರುಳಿಕಾಯಿ ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ನಾನು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ರುಬ್ಕೊಂಡಿದ್ನಲ್ಲ, ಅಂದರೆ ನೀರು ಹಾಕಲ್ಲ ನಾನು, ಹಾಗೆ ಡ್ರೈಯಾಗಿ ಗ್ರೈಂಡ್ ಮಾಡ್ಕೋತೀನಲ್ವ, ಆ ಪೌಡ್ರನ್ನ ಇದಕ್ಕೆ ಹಾಕಿ ಜಾಸ್ತಿ ನುಣ್ಣಗೂ ಏನು ಬೇಕಾಗಿಲ್ಲ. ನಾನು ಸ್ವಲ್ಪ ಕೊಬ್ಬರಿ ಹಾಕೋರೋದ್ರಿಂದ ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಾಯೇನಾದರೂ ಹಾಕಿದ್ರೆ ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಆಯಿತು, ಓಕೆನಾ. ಇವಾಗ ಮೇಲ್ಗಡೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಹುರುಳಿಕಾಯಿ ಪಲ್ಯ ರೆಡಿ ಆಯಿತು. ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀವು ನೀರನ್ನ ಹಾಕೋಬೇಡಿ, ಡ್ರೈಯಾಗಿ ಗ್ರೈಂಡ್ ಮಾಡ್ಕೋಬೇಕು, ಆಯಿತಾ. ಈ ಗ್ರೈಂಡ್ ಮಾಡಿ ಹಾಕೋದ್ರಿಂದನೇ ಅದು ಮದುವೆ ಮನೇಲಿ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಬರೋದು. ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಹಾಕಬೇಕಂತೇನಿಲ್ಲ, ಸಿಂಪಲಾಗಿ ಹುರುಳಿಕಾಯಿ ಪಲ್ಯ ರೆಡಿ ಆಯಿತು. ನೀವು ನೋಡ್ಬೋದು ಇಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾನಿಲ್ಲಿ ಇವತ್ತು ಚಪಾತಿ ಜೊತೆಗೆ ಹುರುಳಿಕಾಯಿ ಪಲ್ಯನ ಮಾಡಿದ್ದೆ, ಆಯಿತಾ. ನೀವು ಬೇಕಿದ್ರೆ ದೋಸೆ, ರೊಟ್ಟಿ ಅದೆಲ್ಲದಕ್ಕೂ ಮಾಡ್ಕೋಬೋದು ನೀವು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ನಾನು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತಲೇ ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡಿರೋದು, ಆಯಿತಾ. ಇದು ಆಪ್ಷನಲ್ಲು. ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ಈ ಪಲ್ಯ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ರೆಡಿ ಆಯಿತು. ಚಪಾತಿ ಜೊತೆಗೆ ಹುರುಳಿಕಾಯಿ ಪಲ್ಯ, ಆಮೇಲೆ ಸ್ವಲ್ಪ ಪೊಮೊಗ್ರೆನೇಟ್ ಕೂಡ ಹಾಕ್ಕೊಟ್ಟಿದ್ದೆ ನಾನು. ಅದಾಗಿದ್ದಾದಮೇಲೆ ಸ್ವಲ್ಪ ಸ್ವೀಟ್ ಕೂಡ ಕೊಟ್ಟಿದ್ದೆ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ಲೇಟಲ್ಲಿ. ಈ ಥರ ಡೆಕೋರೇಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ. ಏನಾದ್ರು ಬೇರೆ ಮೂಡಲ್ಲಿದ್ದರೆ ಈ ಪ್ಲೇಟ್ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಮತ್ತು ಇನ್ನೊಂದೇನೆಂದರೆ ಮದುವೆ ಮನೆ ಶೈಲಿಯಲ್ಲೇ ಹುರುಳಿಕಾಯಿ ಪಲ್ಯ ರೆಡಿ ಆಯಿತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಮದುವೆ ಮನೇಲಿ ಹೇಗೆ ಕೊಡ್ತಾರೋ ಹುರುಳಿಕಾಯಿ ಪಲ್ಯನ ಅದೇ ಥರ ಇತ್ತು. ನಾನೀಗ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ತುಂಬ ರುಚಿಯಾಗಿತ್ತು, ಈಸಿ ರೆಸಿಪಿ. ಆಮೇಲೆ ಇನ್ನೊಂದೇನೆಂದರೆ ಇವತ್ತು ನಾವು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿರಲಿಲ್ಲ, ಆಯಿತಾ. ಇವತ್ತು ಡಿಟಾಕ್ಸ್ ಡ್ರಿಂಕ್ ಇಲ್ಲ ಅಂದ್ಬಿಟ್ಟು ಪುಟ್ಟ ಹಾಗೆ ನಾನು ಬೆಟ್ಟದ ನೆಲ್ಲಿಕಾಯಿನ ತಿಂತೀನಿ ಪಾಪ, 2 ಕೊಡಿ, ನಾನು 2ನ್ನ ತಿಂತೀನಿ ಸಾಕು ಅಂತ ಅಂದ್ಬಿಟ್ಟು ಈಸ್ಕೊಂಡ್ರು. ಅವ್ರಿಗೇನು ಗೊತ್ತಾ, ಈ ಥರ ಜ್ಯೂಸೆಲ್ಲ ಮಾಡಿ ಕುಡಿಯೋದಕ್ಕಿಂತ ಹಾಗೇ ತಿನ್ಕೊಂಡ್ಬಿಡ್ತಾರೆ ಬೆಟ್ಟದ ನೆಲ್ಲಿಕಾಯಿನ. ಅವ್ರಿಗೆ ಇಷ್ಟ ಆಗುತ್ತಂತೆ ಹಾಗೆ ತಿನ್ನೋದಕ್ಕೆ. ಜ್ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕೈ ಹೊಡೆಯುತ್ತೆ ಅಂತ ಹೇಳ್ತಾರೆ ಅವರು. ಹಾಗೇ ತಿಂದರು 2 ಬೆಟ್ಟದ ನೆಲ್ಲಿಕಾಯಿನ. ಏನು ಗೊತ್ತಾ, ಇವತ್ತು ಜ್ಯೂಸ್ ಮಾಡಲಿಕ್ಕೆ ಆಗಲಿಲ್ಲ, ಎಂತಕೋ ಗೊತ್ತಿಲ್ಲ, ಮಾಡಬೇಕಂತನೂ ಅನ್ನಿಸ್ಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ, ಬ್ರೇಕ್ಫಾಸ್ಟ್ ಮಾಡ್ತಿದ್ನಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಪುಟ್ಟನೂ ಇವತ್ತು ಬೇಗ ಹೊರಡ್ತಿದ್ರಲ್ಲ, ಟೈಮೂ ಆಗಲಿಲ್ಲ ನನಗೆ ಮಾಡೋದಕ್ಕೆ ಡಿಟಾಕ್ಸ್ ಡ್ರಿಂಕ್ನ. ನಾಳೆ ರೆಸಿಪಿಲಿ ನಾನು ನಿಮಗೆ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ತೋರಿಸ್ತೀನಿ, ಬೇರೆ ಅದೊಂಥರ ಸ್ಪೆಷಲಾಗಿ ತೋರಿಸ್ತೀನಿ ಡಿಟಾಕ್ಸ್ ಡ್ರಿಂಕ್ನ, ಆಯಿತಾ. ಇನ್ನು ಪುಟ್ಟನೂ ಇವಾಗ 2 ಬೆಟ್ಟದ ನೆಲ್ಲಿಕಾಯಿನ ತಿಂತಿದ್ದಾರೆ.
ಅಂದರೆ ಖಾಲಿ ಹೊಟ್ಟೆನಲ್ಲಿ ತಿಂತಿದ್ದಾರೆ ಅವರು ಬೆಟ್ಟದ ನೆಲ್ಲಿಕಾಯಿನ. ಅದು ಹೇಗೆ ತಿಂತಾರೋ ಗೊತ್ತಿಲ್ಲ, ನನಗಂತೂ ಆಗಲ್ಲ ಹಾಗೇ ತಿನ್ನೋದಕ್ಕೆ. ಜ್ಯೂಸ್ ಮಾಡಿ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತೀನಿ ಹೊರ್ತು ಹಾಗೇ ತಿನ್ನೋದಕ್ಕಾಗಲ್ಲ. ಅವ್ರನ್ನ ಕೇಳಿದರೆ ಹೇಗೆ ತಿಂತೀಯ ಪಾಪ ನೀನು ಅಂತಂದರೆ ನನಗೆ ಹಾಗೇ ತಿನ್ನೋದಕ್ಕೆ ಇಷ್ಟ ಅಂದ್ಬಿಟ್ಟು ತಿಂದರು. ಅವ್ರಿಗೆ ಸ್ವಲ್ಪ ಜಾಸ್ತಿ ಏರ್ ಫಾಲ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಡ್ಯಾಂಡ್ರಫ್ ಕೂಡ ಆಗ್ತಿದೆ. ಅಂದರೆ ಈಚೆ ಅಂದರೆ ಗಾಡಿ ಎಲ್ಲ ಓಡಿಸ್ತಾರಲ್ವ, ಸ್ವಲ್ಪ ಏರ್ ಪೊಲ್ಯೂಷನ್ ಎಲ್ಲ ಆಗಿದೆ ಅನಿಸುತ್ತೆ, ಅದಕ್ಕೆ ಡ್ಯಾಂಡ್ರಫು ಎಲ್ಲ ಆಗಿಬಿಟ್ಟಿದೆ ಜಾಸ್ತಿ. ಅದಕ್ಕೆ ಇವಾಗ ಬೆಟ್ಟದ ನೆಲ್ಲಿಕಾಯಿನ ಹಾಗೆ ತಿಂತೀನಿ ಅಂದ್ಬಿಟ್ಟು ಈಸ್ಕೊಂಡು ತಿಂತಾಯಿದ್ರು. ಇನ್ನು ಬೆಟ್ಟದ ನೆಲ್ಲಿಕಾಯಿನ ತಿಂದಾಗಿದ್ದಾದಮೇಲೆ ಬ್ರೇಕ್ಫಾಸ್ಟ್ನ ಕೊಟ್ಟೆ. ಸ್ವೀಟ್ ಈಗ ಹಾಲು ಕೊಡ್ತೀನಿ. ಇಷ್ಟೇ ನಾನು ಸಮಾಧಾನಕ್ಕೆ ಇಷ್ಟ ಆಯ್ತಾ. ಥ್ಯಾಂಕ್ ಯು. ಅದು ಜಾಸ್ತಿ ಕುಡಿಯ ಕುಡಿದ್ರೆ ಹೊಟ್ಟೆ ಹಿಂಗೆ ಬರುತ್ತೆ. ಪಾಪ ಆರೈತೆ. ಅನ್ನ ಸುಡ್ತಾ ಇದೆ. ಬೂಸ್ಟ್ ಹಾಕಿದ್ಯಾ? ಚೆನ್ನಾಗಿದೆ. ಎಲ್ಲ ನೈಟ್ ಹೊತ್ತು ಪ್ರತಿದಿನ ಕುದುರು ಮನೆಗಳು ಯಾವಾಗ ಬಿಟ್ಬಿಡೆ ನೈಟ್ ಕುಡಿಯಲ್ಲ. ಅದಕ್ಕೆ ಇನ್ಮೇಲೆ ಬೆಳಗ್ಗೆ ಹೊತ್ತು ಕೊಡ್ತೀನಿ. ಓಕೆ, ಸ್ವಲ್ಪ ತಿಂಡಿ ಮಾಡಿ, ಸ್ವಲ್ಪ ಹಾಲು ಕುಡಿ. ಮನೆ ತಿಂಡಿ ಸ್ವಲ್ಪ ಮಾಡಿ, ನಾನು ತಿಂತೀನಲ್ಲ ಅಷ್ಟು ತಿನ್ನಿ. ಒಂದು ಗ್ಲಾಸ್ ಹಾಲು ಕುಡ್ಕೋಗಿ ಇನ್ಮೇಲೆ, ಓಕೆನಾ? ಓಕೆ, ಫುಲ್ ಪ್ರೋಟೀನ್ ಕೊಡು. ಸರಿ ಆಯಿತು. ಇನ್ನಿವಾಗ ಪುಟ್ಟ ವಾಟ್ರ್ ಕೆಲಸಕ್ಕೆ ಪುಟ್ಟ ಹೋಗಿದ್ದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೆ. ಇನ್ನು ನಾನು ಬ್ರೇಕ್ಫಾಸ್ಟ್ನ ಮಾಡಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಅದಾಗಿದ್ದಾದಮೇಲೆ ಸೇಮ್ ಆ್ಯಸ್ ಯೂಶ್ವಲ್ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಹಾಗೆಯೇ ಟ್ಯೂಷನ್ ಮಕ್ಕಳು ಕೂಡ ಬಂದರು. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಟ್ಯೂಷನ್ ಮಕ್ಕಳು ಕೂಡ ಬಂದರು. ಟ್ಯೂಷನ್ ಮುಗಿಸಿ ಕೂದಲೆಲ್ಲ ಯಾಕೆ ಈ ಥರ ಬಿಟ್ಕೊಬಿಟ್ಟಿದ್ದೀರಾ? ಈಗ ಕೇಳು ಪಾಪ ಅವರ ಯಾಕೆ ಕೂದಲೆಲ್ಲ ಈ ಥರ ಬಿಟ್ಕೊಬಿಟ್ಟಿದ್ದೀರಾ? ಸ್ನಾನ ಈ ಥರ ಹೌದಾ? ತಲೆ ನೋಯ್ತೈತಿ ಜಾಸ್ತಿ. ನೀನು ಮುದ್ದೆ ಹಾಕಿ ಬೇಡ ಅಂದಲ್ಲ? ನಂಗೆ ಮುದ್ದೆ ಇಷ್ಟ ಇಲ್ಲ, ಇವತ್ತು ಜಾಸ್ತಿ ತಿನ್ಬಿಟ್ಟೆ. ವಿಚಾರ ಅದು ಇದು ನಾನು ನಿದ್ದೆ ಬರ್ತಾರೆ ಪಾಪಂಗೆ, ಮುದ್ದೆ ತಿಂದೆ ಇಲ್ಲ. ಯಾಕವತ್ತು ತಲೆ ನೋಯ್ತೈತಿ ಜಾಸ್ತಿ. ತಲೆ ನೋಯ್ತೈತಾ? ಏನಿದು ಬಿಸಿ ಅಲ್ಲ, ಬಿಸಿ ಬಿಸಿ ಅಲ್ಲ, ಬಿಸಿ ಬಿಸಿ ಫುಲ್ ರೈಸ್. ಪಾಪ ನೋಡಿ ಯಾವ ಥರ ಬಿಸಿ ಬಿಸಿ ರೈಸ್ಗೆ ಒಳ್ಳೆ ಏನು ಸಾಂಬಾರು ಪಾಪ? ಬಸ್ ಸಾಂಬಾರು ಮಾಡಿದ್ದಾರೆ ಪಾಪ ಅವರು. ನೋಡಿ ಎಷ್ಟೊಂದು ಹಾಕಿದ್ದಾರೆ. ಇವ್ರಿಗೆ ನೋಡಿ ಎಷ್ಟು ಚಿಕ್ಕ ತೊಟ್ಟಿಲು ಪುಟಾಣಿ ಪ್ಲೇಟು. ಇನ್ನೇನವ 1ನೇ ಕ್ಲಾಸ್ ಮಕ್ಕಳು ನಿಂತ್ಕೊಂಡು ಜಾಸ್ತಿ ತಿಂತಾರೆ ಪಾಪ. ಯಾಕೆ ಆಸ್ಪತ್ರೆ ಕರ್ಕೊಳ್ಳ? ಡಾಕ್ಟ್ರು ಹೇಳ್ದ ಊಟ ಮಾಡೋಕ್ಕಾಯ್ತಾ ನಮ್ಮ ಇದ್ಲು ನೋಡಿ ಅಂತ. ಮೊಮ್ಮಸು ಎಲ್ಲ ಹೊರಗಡೆ ತಿನ್ಕೊಂಬಂದಾರವ, ಅದಕ್ಕೆ ಊಟ ಬೇಡ. ನಾನು ಮುದ್ದೆ ಮಾಡ್ಕೊಡೋಣ ಅನ್ಕೊಂಡು ಬೇಸಂಬರ್ ಮಾಡಿದೆ. ನೀರು ನೋಡಿದ್ರೆ ತಿತ್ವಲ್ಲ ನಮ್ಗೆ. ಇರಿ ತುಪ್ಪ ಹಾಕ್ಕೊಡ್ತೀನಿ. ತುಪ್ಪ ಹಾಕ್ತೀರಾ? ನಿಂಗೆ ತೋರಣವೆಲ್ಲ ಹೋಯ್ತಾ? ತೋರಣ ಅಂತಿದ್ದಲ್ಲ. ಎಲ್ಲ ಕಮ್ಮಿ ಆಯ್ತು, ಏನಿಲ್ಲ. ಸಾಕಾ? ಇನ್ನೊಂಚೂರು ಹಾಕ್ಲಾ? ಹಾಕು. ತುಪ್ಪ ಬೇಡ ಅಂತಾರ ನಮ್ಮ ಕಡೆ. ತುಪ್ಪ ಬೇಡ ಅಂದರೆ 6 ಹಾಕ್ತಾರೆ. ಸಾಕು ಸಾಕು. ಜಾಸ್ತಿ ಊಟ ನನಗೆ ಕಮ್ಮಿ ಊಟ. ಆಯ್ತಲ್ಲ ಹಾಕು, ಊಟ ಮಾಡೋಕ್ಕೆ ಊಟ ಸಿಗ್ತಿಲ್ಲ. ಬೆಳಗ್ಗೆ ಪುಟ ನೀನು ಹೋದಾಗ ನಾನು ಚಪಾತಿ ಪಲ್ಯ ತಿಂದಿದ್ದಕ್ಕೆ ಆಮೇಲೆ ಒಂದು ಆಪಲ್ ತಿಂದೆ ಅಷ್ಟೇ. ಇವಾಗ ಊಟ ಮಾಡ್ತಾ ಇದ್ದೀನಿ, ಮಧ್ಯಾಹ್ನ ಊಟ ಇಲ್ಲ. ಏನು ತಿನ್ನಲೇ ಇಲ್ಲ ನಾನು, ತಿನ್ನಕ್ಕಾಗಲಿ. ಯಾಕಮ್ಮ ಏನಾಯ್ತು? ಏನೋ ಗೊತ್ತಿಲ್ಲ, ಹೊಟ್ಟೆಗೆ ಊಟನೇ ಸೇರ್ತಾರೆ. ಅದಕ್ಕೆ ಅವತ್ತು ಸಿಂಪಲ್ ಆಗಿ ಕೀರೆ ಸೊಪ್ಪು ಹಾಳಾಗ್ಬಿಡ್ತಿತ್ತು ಪಾಪ, ಊರಿಂದ ಕೊಟ್ಟು ಕಳ್ಸೈತೆ ಅಮ್ಮ ಅಂದ್ಬಿಟ್ಟು
ಕೀರೆ ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಟ್ಟೆ ಇವತ್ತು ಅದಕ್ಕೆ. ಅಂತರ ಹಪ್ಳ ಹಾಕ್ಲಾ? ಹಾಂ ಬೇಡ ಬನ್ನಿ. ಬೇಡ ಮನೆ ಹ್ಞೂ ನೀರು ತಗೊಳ್ಳಿ. ತಗೊಂಡಿದ್ದೀನಿ. ತಲೆ ಮಾತ್ರ ಸಿಕ್ಕಾಬಟ್ಟೆ ನೋಯ್ತೈತೆ. ತಲೆನೋವಪ್ಪ. ಹೆವಿ ನೋಯ್ತೈತೆ, ಹಿಂದೆಲ್ಲ ನೋಯ್ತೈತೆ. ಊಟ ನೋಡಿ ಮಲ್ಕೊಬಿಡಿ. ಇಷ್ಟೊಂದು ಊಟ ತಿಂತಿಲ್ವಾ, ಹೊಟ್ಟೆ ತುಂಬ ಹೋಯ್ತದೆ, ಒಳ್ಳೆ ನಿದ್ದೆ ಬರ್ತದೆ. ಇವತ್ತಿನ ದಿನ ಈ ಥರ ಆಯಿತು. ನೀವು ಕೂಡ ಏನು ರೆಸಿಪಿ ಮಾಡಿರೋದು ಬಿಟ್ಟು ಇವತ್ತು ನಾನು ಇದು ಚಪಾತಿ, ಏನು ಪಲ್ಯ, ಹುರುಳಿಕಾಯಿ ಪಲ್ಯ ಮರ್ತ್ಬಿಟ್ಟಿದ್ದೀನಿ ಅದೇ ಬೆಳಿಗ್ಗೆ ಏನು ಮಾಡಿದ್ದೀನಿ ಅಂತ. ನೀವು ಕೂಡ ಹುರುಳಿಕಾಯಿ ಪಲ್ಯನ ಒಂದು ಸತಿ ಟ್ರೈ ಮಾಡಿ. ಸೇಮ್ ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇತ್ತು ಅದು. ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.